ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ವಿವಿಧ ಸಂಘಟನೆಗಳೊಂದಿಗೆ ಸಭೆ ನಡೆಸಲಾಯಿತು. ಇಡೀ ದೇಶದಲ್ಲಿಯೇ ಉತ್ತಮ ಹಾಗೂ ಗುಣಮಟ್ಟದ ತೊಗರಿ ಮತ್ತು ಇನ್ನಿತರ ಬೆಳೆಕಾಳುಗಳನ್ನು ಬೆಳೆಯುವುದು ತೊಗರಿಯ ನಾಡು ಎಂದೇ ಪ್ರಸಿದ್ಧಿಯಾಗಿದ್ದ ಕಲಬುರಗಿ ಜಿಲ್ಲೆ. ಆದರೆ ಈ ಬಾರಿ ನೆಟೆ ರೋಗ ಬಂದು ರೈತರು ಕಂಗಾಲಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ನೀಡದೆ ರೈತರಿಗೆ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುವ ಹಾಗೆ ಮಾಡುತ್ತಿದ್ದಾರೆ ಎಂದು ಅವ್ವಣ್ಣ ಮೇಕೇರಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘಟನೆ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಪಕ್ಷಾತೀತವಾಗಿ ಮತ್ತು ಜಿಲ್ಲೆಯಲ್ಲಿರುವಂಥ ಎಲ್ಲ ವಿವಿಧ ಸಂಘಟನೆಗಳು, ಹೋರಾಟಗಾರರು ಎಲ್ಲರೂ ಸೇರಿಕೊಂಡು ಈ ಒಂದು ಸಂಘಟನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ಈ ಹಿಂದೆ ಮುಂಗಾರಿನಲ್ಲಿ ಏನು ಹೆಸರು ಉದ್ದು ತೊಗರಿ ಸುಮಾರು 19,963 ಎಕರೆ ಹೆಕ್ಟೇರ್ ಪ್ರದೇಶದಲ್ಲಿ ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿವೆ. ಅವುಗಳಿಗೆ ಒಂದು ಪರಿಹಾರವನ್ನು ಕೊಡಬೇಕು. ಅದರ ಜೊತೆಯಾಗಿ ವಿಶೇಷವಾಗಿ ಹಿಂಗಾರಿನಲ್ಲಿ ಅಂದರೆ ತೊಗರಿ ನೆಟೆ ರೋಗದಿಂದ ಮತ್ತು ತೇವಾಂಶ ಪರಿಸ್ಥಿತಿಯಿಂದ ಸಂಪೂರ್ಣವಾಗಿ ಹಾಳಾಗಿದ್ದು ಸುಮಾರು 1,82,865 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಹಾನಿಯಾಗಿದೆ ಎಂದು ನಮ್ಮ ಜಿಲ್ಲೆಯ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆಯವರು ಸರ್ಕಾರಕ್ಕೆ ವರದಿ ಸಲ್ಲಿಸಿದರೂ ಕೂಡ ಇಲ್ಲಿಯವರೆಗೆ ನಮ್ಮ ಸರ್ಕಾರ ಈ ಒಂದು ಪರಿಹಾರವನ್ನು ಕೊಡದೇ ಇರುವಂಥದ್ದು ಗಂಭೀರವಾಗಿ ಪರಿಗಣಿಸಿದಂಥ ಈ ಸಂಘಟನೆ ಕೂಡಲೇ ಏನು ಸುಮಾರು 2 ಲಕ್ಷ ಹೆಕ್ಟೇರ್ವರೆಗೆ ಹಾನಿಯಾಗಿರುವಂಥ ಬೆಳೆಗಳಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಈ ನಾಳೆ ಬರುವಂಥ ಮಾರ್ಚ್ 5ನೇ ತಾರೀಕಿನ ದಿವಸ ಬೃಹತ್ ಪ್ರತಿಭಟನೆ ಮುಖಾಂತರ ನಮ್ಮ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ನಲ್ಲಿ ಎಲ್ಲ ರೈತರು ತಮ್ಮ ಎತ್ತು ಬಂಡೆಗಳು ಮತ್ತು ಟ್ರ್ಯಾಕ್ಟರ್ಗಳ ಸಮೇತವಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆ ಮುಖಾಂತರ ಆಗಮಿಸಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಶಿಷ್ಟವಾದಂಥ ಒಂದು ಎತ್ತಿನ ಬಂಡೆ ಮತ್ತು ಟ್ರ್ಯಾಕ್ಟರ್ ಪ್ರದರ್ಶನವನ್ನು ಮಾಡುವ ಮುಖಾಂತರ ಎತ್ತುಗಳನ್ನು ಬಿಚ್ಚಿ ನಾವು ಪುಂಡಿ ಪಲ್ಯ ರೊಟ್ಟಿ ಏನು ಇವತ್ತು ಬುತ್ತಿ ಬಿಚ್ಚಿ ಊಟ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯಬೇಕು. ಸರ್ಕಾರ ಈ ಕೂಡಲೇ ನಮ್ಮ ನೋವನ್ನು ನೋಡಿ ಈ ಒಂದು ಪರಿಹಾರವನ್ನು ಕೊಡಬೇಕು ಎನ್ನುವಂಥ ಬೇಡಿಕೆ ಪ್ರಮುಖ ಬೇಡಿಕೆಯಾಗಿದೆ. ಇದಕ್ಕೆ ಪೂರಕವೆಂಬಂತೆ 2023-24ನೇ ಸಾಲಿನಲ್ಲಿ ಕೂಡ ಇದೇ ಮಾದರಿಯಲ್ಲಿ 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಏನು ಅತಿವೃಷ್ಟಿಯಿಂದ ಹಾಳಾಗಿತ್ತು, 70,000 ಹೆಕ್ಟೇರ್ ಪ್ರದೇಶದಲ್ಲಿ ನೆಟೆ ರೋಗದಿಂದ ಹಾಳಾಗಿತ್ತು. ಆಗಿನ ಸರ್ಕಾರ ಸುಮಾರು 223 ಕೋಟಿ ರೂಪಾಯಿ ಪರಿಹಾರವನ್ನು ನಮ್ಮ ರೈತರಿಗೆ ನೀಡಿತ್ತು. ಅದಕ್ಕೆ ಪೂರಕವಾಗಿ ನಮ್ಮ ಈಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ವೈದ್ಯಕೀಯ ಮಂತ್ರಿಗಳಾದಂಥ ಜಯಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ ಖರ್ಗೆ ಅವರು ಈ ರೈತರಿಗೆ ಪರಿಹಾರ ಕೊಡಬೇಕೆನ್ನುವಂಥ ಹೋರಾಟವನ್ನು ಡಿಸೆಂಬರ್ 27-28ನೇ ತಾರೀಕಿನ ದಿವಸ 2023ರಲ್ಲಿ ಮಾಡಿದರು. ಆದರೆ ಇವತ್ತು ನಮ್ಮ ಒಂದು ಬೇಡಿಕೆ ಮತ್ತು ಪ್ರಶ್ನೆ ಇದೆ. ನಮಗೆ ಬಹಳ ಖುಷಿ ಆಗ್ತದೆ. ಏನು ಕಳೆದ ವರ್ಷ ನೀವು ನಾವು ಸನ್ಮಾನ್ಯ ಮಂತ್ರಿಗಳು ನಮಗೆ ಸ್ಪಂದಿಸಿ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ. ಆದರೆ ಇವತ್ತಿನ ದಿವಸ ನಿಮ್ಮದೇ ಸರ್ಕಾರ ಇದೆ, ನೀವೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದೀರಿ, ನೀವೇ ಪ್ರಭಾವಿ ವೈದ್ಯಕೀಯ ಸಚಿವರಿದ್ದೀರಿ. ನೀವು ಸರ್ಕಾರದ ಮನವೊಲಿಸಿ ಯಾಕೆ ಇಲ್ಲಿವರೆಗೆ ಪರಿಹಾರ ನೀಡಿಲ್ಲ, ಆದ್ದರಿಂದ ಕೂಡಲೇ ನೀವು ಈ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಬೇಕು. ಇದಕ್ಕೆ ಹಲವಾರು ನಮ್ಮ ರೈತ ಹೋರಾಟಗಾರರಿಗೆ ಹಿಂದೆ ಹೋರಾಟವನ್ನು ಮಾಡುವ ಮುಖಾಂತರ ಏನು ಪರಿಹಾರಕ್ಕೆ ಆಗ್ರಹಿಸಿದಾಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸ್ಪಂದಿಸಿ ಕೂಡಲಿನ ಪರಿಹಾರ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆ ಕೊಟ್ಟರೂ ಕೂಡ ಇಲ್ಲಿಯವರೆಗೆ ಪರಿಹಾರ ನೀಡದೇ ಇರುವುದು ನಮ್ಮ ರೈತರಿಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ
ನಮ್ಮ ಎಲ್ಲ ರೈತ ಹೋರಾಟಗಾರರು ಇವತ್ತಿನ ದಿವಸ ಆ ದಿವಸ ವಿಶಿಷ್ಟವಾದಂಥ ಒಂದು ಹೋರಾಟವನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸಿ ಈ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅದಕ್ಕೆ ಪೂರ್ವವಾಗಿ ಇವತ್ತಿನ ದಿವಸ ನಮ್ಮ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ನಿರ್ಧಾರವನ್ನು ಮಾಡಿ ಪೂರ್ವ ಸಭೆಯಲ್ಲಿ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆ ಹೋರಾಟಕ್ಕೆ ಪೂರಕವಾಗಿ ಎಲ್ಲ ಹಳ್ಳಿಗೂ ಕೂಡ ನಾವು ಜಾಗೃತಿಯನ್ನು ಮೂಡಿಸಿ ಆ ಒಂದು ಹೋರಾಟ ಯಶಸ್ವಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಇವತ್ತಿನ ದಿವಸ ಮಾರ್ಚ್ 5ನೇ ತಾರೀಕಿನ ನಡೀತಕ್ಕಂಥ ಒಂದು ಬೃಹತ್ ಆಂದೋಲನ, ಯಾಕಪ್ಪ ಅಂದ್ರೆ ರೈತರದ್ದು ನಡೀತಕ್ಕಂಥ ಬೃಹತ್ ಆಂದೋಲನದ ಪರವಾಗಿ ಇವತ್ತಿನ ದಿವಸ ಇಲ್ಲಿ ಗೆಸ್ಟ್ ಹೌಸಲ್ಲಿ ನಾವು ಸಭೆಯನ್ನು ಏನು ಸೇರಿದ್ದೀವಿ ಪೂರ್ವಭಾವಿ ಸಿದ್ಧತೆ ಪರವಾಗಿ ಪ್ರತಿ ತಾಲೂಕಿನ 10-15 ಜನಗಳ ಸೇರಿ ಇವತ್ತಿನ ದಿವಸ 200-300 ಜನ ಅತ್ಯಂತ ಪ್ರಮುಖರು, ರೈತಾಪಿ ವರ್ಗದವರು, ರೈತ ಪ್ರಮುಖರು, ಪ್ರಗತಿಪರ ಏನು ರೈತರು ಏನು ಸೇರಿ ಡಿಸೈಡ್ ಮಾಡಿದ್ದೀವಿ. ಅದನ್ನು ಏನದ ವಿಷಯದ 5ನೇ ತಾರೀಕು ಬೃಹತ್ ಎತ್ತಿನ ಬಂಡಿ ನಾವು ಹೇಳಿದ್ದೀವಿ, ಮೊನ್ನೆ ಪತ್ರಿಕಾ ಮೂಲಕ ಹೇಳಿದ್ದೀವಿ. ಎತ್ತಿನ ಬಂಡಿ ಮೂಲಕ ನಾವು ಬೃಹತ್ ಗಾತ್ರದ ಒಂದು ಆಂದೋಲನ ಮಾಡ್ತೀವಿ ಅಂತಕ್ಕಂಥದ್ದು. ಅದೇ ಆಂದೋಲನ ಇವತ್ತಿನ ದಿವಸ ಈಗ ಅವಣ್ಣ ಮೇಕೆಯವರು ಹೇಳ್ದಂಗೆ ನಾವು ಜಿಲ್ಲಾಧಿಕಾರಿ ಆವರಣದಲ್ಲಿ ಹೋಗಿ ರೊಟ್ಟಿ ಬಿಚ್ಚಿ ಊಟ ಮಾಡ್ತಕ್ಕಂಥ ಒಂದು ವೈಚಾರಿಕ ಆಂದೋಲನವನ್ನು ಮಾಡ್ತಕ್ಕಂಥ ವಿಚಾರ ಮಾಡಿದ್ದೀವಿ. ಯಾಕಂದರೆ ಇಲ್ಲಿವರೆಗೂ ಸುಮಾರು ನಾವೇನದ ಆಂದೋಲನ ಮಾಡಿದೆವು, ಬೇರೆ ಮಾಡಿರ್ಬೋದು. ರೈತನ ಬಗ್ಗೆ ಯಾರೂ ಕಾಳಜಿ ಇರ್ತಕ್ಕಂಥ ಸರ್ಕಾರ, ಹಿಂದಿರ್ತಕ್ಕಂಥ ಸರ್ಕಾರ ಇರ್ಬೋದು, ಈಗಿರ್ತಂಥ ಸರ್ಕಾರ ಇರ್ಬೋದು. ನಾವು ವಿಶೇಷವಾಗಿ ಇದನ್ನು ನಾವು ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವ್ರಿಗೆ ನಾವು ಹೇಳ್ತಕ್ಕಂಥದ್ದು ಏನಂದರೆ, ತಾವು ಕೂಡ ಈ ತೊಗರಿ ಬಗ್ಗೆ ಒಂದೇ ದಿನ ನೀವು ಚಕಾರ ಎತ್ತಿಲ್ಲ. ಶರಣ ಪ್ರಕಾಶ್ ಪಾಟೀಲ್ರು ಕೂಡ ನೀವು ರೈತ ಮುಖಂಡರು ಅಂತ ಹೇಳ್ತೀರಿ, ತಾವು ಕೂಡ ತಮ್ಮದು ಹೊಲ ಇದೆ, ತಮ್ಮದು ತೊಗರಿ ಇದೆ, ತಾವು ಕೂಡ ರೈತರ ಬಗ್ಗೆ ಚಕಾರ ಎತ್ತಿಲ್ತಕ್ಕಂಥ ವಿಚಾರ ಇವತ್ತು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷ ಇರ್ಬೋದು ಮತ್ತು ಆಳುವ ಪಕ್ಷ ಇರ್ಬೋದು, ರೈತನ ಪರವಾಗಿ ಇಲ್ಲ. ಇವತ್ತಿನ ದಿವಸ ತಾವು ಏನಾದರೂ ಮುಂದಾಲೋಚನೆ ಈ ಹೋರಾಟಕ್ಕೆ ತಾವೇನಾದರೂ ಅಡ್ಡಿಪಡಿಸೋದಾದರೆ ಇಡೀ ಜಿಲ್ಲೆಯಲ್ಲ, ಈ ಕಲ್ಯಾಣ ಕರ್ನಾಟಕದ ಅತ್ಯಂತ ಪ್ರಮುಖ ಹೋರಾಟಗಾರರು ಕೂಡ ಇದರಲ್ಲಿ ಸೇರ್ತಕ್ಕಂಥ ವ್ಯವಸ್ಥೆ ಇದೆ. ಇದಕ್ಕೆ ತಾವು ಮಣಿದು ನಮ್ಮ ಬೇಡಿಕೆಗಳು ತಕ್ಷಣ ನೀವೇನದ ಅಸೆಂಬ್ಲಿಯಲ್ಲಿ ನಡೀತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಡಿಕ್ಲೇರ್ ಮಾಡಬೇಕು ಅಂತಕ್ಕಂಥ ನನ್ನ ಒತ್ತಾಯ ಇದೆ. ಒಂದು ವೇಳೆ ತಾವೇನಾದರೂ ಮಾಡಲಿಲ್ಲ ಅಂದರೆ ಇಡೀ ಜಿಲ್ಲೆ ಕಲ್ಯಾಣ ಕರ್ನಾಟಕದ ರೈತಾಪಿ ವರ್ಗವನ್ನು ಮನೆಗೆ ಹೋಗಿ ಎಬ್ಬಿಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಇವತ್ತಿನ ದಿವಸ ನಾವು ಹೇಳ್ಬೋದೆ. ನಾವು ರೈತನ ಪರವಾಗಿ ಈ ಸಭೆಯನ್ನು ಸೇರಿದ್ವಿ. ಮಾರ್ಚ್ 5ನೇ ತಾರೀಕಂದು ಈ ಜಿಲ್ಲೆಯಲ್ಲಿನ ಪ್ರತಿಯೊಂದು ಗ್ರಾಮದ ರೈತರು ಕೂಡ ಕಾಳಜಿಯಾಗಿ ಬಂದು ಆ ಆಂದೋಲನದಲ್ಲಿ ತಾವು ಭಾಗ ಆಗಿಬೇಕಂತಕ್ಕಂಥದ್ದು ಇವತ್ತಿನ ದಿವಸ ವಿನಂತಿ ಮಾಡ್ಕೋತಾ ಇದ್ದೀನಿ ರೈತರ ಬಳಿ. ಜಿಲ್ಲೆಯಲ್ಲಿ ರೈತರಿಗೆ ಆರ್ಥಿಕ ಶಕ್ತಿ ತುಂಬುವಂಥ ಬೆಳೆ ತೊಗರಿ ಬೆಳೆ. ಇವತ್ತು ತೊಗರಿ ಬೆಳೆ ಕೊಲ್ಯಾಪ್ಸ್ ಆದ್ರೆ ರೈತರ ಬದುಕು ಕೊಲ್ಯಾಪ್ಸ್ ಆಗ್ತದೆ. ಕಲಬುರಗಿ ರೀಜನ್ದೆಲ್ಲ ವ್ಯಾಪಾರೀಕರಣ ಎಲ್ಲ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತದೆ. ಇವತ್ತು ತೊಗರಿಗೇನು ಬೆಲೆ ಕೊಟ್ಟು ಖರೀದಿ 8,000ಕ್ಕೆ ಖರೀದಿ ಮಾಡ್ತೀನಿ ಅಂತೇಳಿ ಸರ್ಕಾರ ಹೇಳಿದೆ. ಆ 8,000ನಲ್ಲಿ ತೊಗರಿ ಬೆಳೆಯೋಕೆ ಆಗಂಗಿಲ್ಲ 8,000 ಕ್ವಿಂಟಲ್ದಲ್ಲಿ. ಇವತ್ತು ತೊಗರಿ ಅದೇನಾಗಿದೆ, ಲೇಬರ್ ಕಾಸ್ಟ್ಲಿ ಆಗಿದೆ, ಫರ್ಟಿಲೈಸರ್ ಕಾಸ್ಟ್ಲಿ ಆಗಿದೆ, ಕಸ ತೆಗೆದು ಇಂಥದ್ದು. ಮತ್ತು ಈ ಮಧ್ಯದಲ್ಲಿ ಈ ವರ್ಷ ನೆಟಿ ರೋಗ ಭಾಳ ಬಂದಿದೆ. ಅದಕ್ಕೆ ಸರ್ಕಾರ ಇದಕ್ಕೆ ಹೆಚ್ಚಿಂದ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಹೋರಾಟ ಮಾಡಬೇಕು, ಸರ್ಕಾರದ ಗಮನ ಸೆಳಿಬೇಕು ಅಂಥೇಳಿ ನಾವು ಎಲ್ಲ ರೈತ ಪ್ರಮುಖರು ಕೂತು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಕಲಬುರಗಿಗೆ ದೇಶದಲ್ಲಿ ತೊಗರಿ ಬೆಳೆಗೆ ಜಿಯೋ ಟ್ಯಾಗ್ ಕೊಟ್ಟಿದೆ. ಬರೀ ಜಿಯೋ ಟ್ಯಾಗ್ನಿಂದ ನಮ್ಮ ಹೊಟ್ಟೆ ತುಂಬಂಗಿಲ್ಲ ರೈತರದು. ಆ ಜಿಯೋ ಟ್ಯಾಗ್ ಗೈಡ್ಲೈನ್ಸ್ನಲ್ಲಿ ಏನು ಹೇಳುತ್ತೆ, ಜಿಯೋ ಟ್ಯಾಗ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗೆ 500, 1,000 ಒಂದು ಕ್ವಿಂಟಲಿಗೆ ಹೆಚ್ಚಿಗೆ ಕೊಟ್ಟು ಪರ್ಚೇಸ್ ಮಾಡಬೇಕಂತಿದೆ. ಅದು ಯಾವುದೂ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇವತ್ತು ನಾವು ಸರ್ಕಾರಕ್ಕೆ ಕೇಳೋದು ಇಷ್ಟೇ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ನೀವರೇ ದುಡ್ಡು ಕೊಡ್ರಿ, ಅವರೇ ದುಡ್ಡು ಕೊಡ್ರಿ. ತೊಗರಿಗೆ ಬೆಂಬಲ ಬೆಲೆ ಕನಿಷ್ಠ ಅಂತ ಹೇಳಿದ್ರೆ 11,000 ಕ್ವಿಂಟಲ್ ಇದ್ದರೆ ರೈತ ಏನೋ ಬದುಕ್ತಾನೆ. 8,000 ಯಾವುದೇ ದಿಕ್ಕಿಲ್ಲ. ಅದಕ್ಕೆ ಆ ಹೋರಾಟ ಮಾಡೋ ಸಲುವಾಗಿ ನಾವೆಲ್ಲ ಚರ್ಚೆ ಮಾಡಿ ಒಂದು ದಿನಾಂಕ ನಿರ್ಧಾರ ಮಾಡ್ತೀವಿ. ಎತ್ತಿನ ಬಂಡಿಯಲ್ಲಿ, ಟ್ರ್ಯಾಕ್ಟರ್ನಲ್ಲಿ ಸಾವಿರಾರು ಜನ ಸಂಖ್ಯೆಯಲ್ಲಿ ರೈತರು ನಿಗದಿತ ಬಜೆಟ್ ಒಳಗಡೆ, ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಒಳಗಡೆ ಆ ದಿನಾಂಕ ನಿಗದಿ ಮಾಡ್ತೀವಿ. ಅವತ್ತೆಲ್ಲರೂ ಸೇರಿ ನಾವು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತೀವಿ. ಇದು ನಮ್ಮ ಮೊದಲ ಹಂತದ ಹೋರಾಟ. ಈ ಹೋರಾಟ ಯಾವತ್ತೂ ಕೈ ಬಿಡಂಗಿಲ್ಲ. ಎಲ್ಲಿವರೆಗೂ ತೊಗರಿಗೆ 11,000
ಬೆಂಬಲ ಬೆಲೆ ಸಿಗುತ್ತೆ. ಅಲ್ಲಿವರೆಗೂ ನಿರಂತರವಾಗಿ ಹೋರಾಟ ನಾವು ಮಾಡಬೇಕು ಅಂತೇಳಿ ಎಲ್ಲರೂ ಚರ್ಚೆ ಮಾಡಿ ದೃಢ ನಿರ್ಧಾರಕ್ಕೆ ಬಂದಿದ್ವಿ. ಎಲ್ಲರೂ ಸಹಾಯ ಸಹಕಾರ ಇರಲಿ. ಈ ಭಾಗದ ಯಾರು ತೊಗರಿ ಬೆಳೆಯಂಗಿಲ್ಲ ಅವರಿಗೂ ಸಂಬಂಧಪಡ್ತದೆ, ಯಾರು ಬಿಸ್ನೆಸ್ ಕ್ಲಾಸ್ ಜನ ಇದ್ದಾರ ಅವರಿಗೂ ಸಂಬಂಧಪಡಿಸ್ತದೆ. ಯಾಕಂದ್ರೆ ರೈತರ ಹತ್ರ ದುಡ್ಡು ಬಂದ್ರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಹೆಚ್ಚಿಗೆ ಆಗ್ತದೆ, ಹೆಚ್ಚಿಗೆ ಬಟ್ಟೆ ತೋತಾನೆ, ಹೆಚ್ಚಿಗೆ ಹೋಟ್ಲಿಗೆ ಬರ್ತಾನೆ, ಹೆಚ್ಚಿಗೆ ಆ್ಯಕ್ಟಿವಿಟೀಸ್ ಆಗ್ತದೆ. ಅದಕ್ಕೆ ಆರ್ಥಿಕ ಬೆಳೆ ತೊಗರಿ ಇದಕ್ಕೆ ಬೆಲೆ ಕೊಡಬೇಕು. ಈ ಒಂದು ಹೋರಾಟಕ್ಕೆ ಈ ಭಾಗದಲ್ಲಿ ಚುನಾಯಿತ ಎಲ್ಲ ಲೋಕಸಭಾ ಸದಸ್ಯರು ಇರ್ಬೋದು, ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರು ಇರ್ಬೋದು, ಎಲ್ಲರೂ ಸ್ಪಂದಿಸಬೇಕು. ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯ ಮುಟ್ಟಿಸ್ಬೇಕು. ಮತ್ತು ಮಾಧ್ಯಮದವರು ನೀವೆಲ್ಲರೂ ಕೂಡ ವಿಸ್ತರಿಸಿ ಜನರಿಗೆ ಒಂದು ಜಾಗೃತಿ ಮೂಡಿಸಿ ಈ ಹೋರಾಟ ಯಶಸ್ವಿ ಆಗುವಂತೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಸರ್, ಈ ಹಿಂದೆ ಕಾಂಗ್ರೆಸ್ ಪಕ್ಷದವರು ಇದೇ ಬೆಂಬಲ ಬೆಲೆ ಕುರಿತಾಗಿ ಅವರು ಒಂದು ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡಿದರು, ಇದೇ ಬೆಂಬಲ ಬೆಲೆ ಕೊಡು ಅಂತ ಹೇಳಿಬಿಟ್ಟು. ಈಗ ಅವ್ರದ್ದೇ ಸರ್ಕಾರ ಇದೆ, ಆದರೆ ಸರ್ಕಾರ ಈ ರೈತರ ಬೆಲೆ ಯಾಕೆ ಈ ರೀತಿ ಭಾಗ ಜನರಿಗೆ ಮಾಡ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ತಾವು ಹೇಳ್ತೀರಿ? ನೋಡಿ, ಕರೆಕ್ಟ್ ಅದ, ತಾವು ಹೇಳೋದು ಕರೆಕ್ಟ್. ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂದು ಮಾತು, ಆಡಳಿತದಲ್ಲಿ ಬಂದಾಗ ಒಂದು ಮಾತು. ಇದು ರಾಜಕೀಯ ಒಂದು ಚೆಲ್ಲಾಟ ರೈತರ ಬದುಕಿನ ಜೊತೆ ಆಡ್ತಾ ಇದ್ದಾರೆ. ರೈತ ವರ್ಗ ಒಂದು ದೊಡ್ಡ ವೋಟ್ ಬ್ಯಾಂಕ್. ಆ ವೋಟ್ ಬ್ಯಾಂಕಿಗೆ ಮರಳು ಮಾಡಿ ನಾವು ವೋಟ್ ಪಡೆಯೋ ಸಲುವಾಗಿ ವಿರೋಧ ಪಕ್ಷದಾಗ ಇದ್ದಾಗ ದೊಡ್ಡ ಮಾತಾಡ್ತಾರೆ. ಅದೇ ಅಧಿಕಾರಕ್ಕೆ ಬಂದಾಗ ನಾನು ಹೇಳ್ತೀನಲ್ಲ, ನನ್ನ ಗ್ಯಾರಂಟಿ ವಿರೋಧ ಅಲ್ಲ, ಗ್ಯಾರಂಟಿ ಕೊಡಲಿ. ಅದ್ರ ಪ್ರಕಾರ ರೈತರ ಬದುಕುದು ಇವತ್ತು ಅನ್ನ ಕೊಡುವಂಥ ರೈತರಿಗೆ ಬದುಕಿಸ್ಬೇಕು. ದಿಸ್ ಇಸ್ ಅ ನ್ಯಾಷನಲ್ ಡೆವಲಪ್ಮೆಂಟ್. ಇದು ಇವತ್ತು ನೀವು ರಷ್ಯಾ ಅಲ್ಲೆಲ್ಲ ನೋಡ್ತೀರಿ, ಅವ್ರ ಆರ್ಮ್ಸ್ ಅಮ್ಯುನೇಷನ್ಸ್ ಬೇಕಾದಷ್ಟಿವೆ, ದೊಡ್ಡ ಸರಬರಾಜು ಮಾಡ್ತಾರೆ. ಆದ್ರೆ ತಿನ್ಲಿಕ್ಕೆ ಬ್ರೆಡ್ ಇಲ್ಲ, ರೊಟ್ಟಿ ಇಲ್ಲ. ಅಂಥ ಪರಿಸ್ಥಿತಿ ಇಂಡಿಯಾನಲ್ಲಿ ಬರಬಾರ್ದು. ತಿನ್ಲಿಕ್ಕೆ ಬ್ಯಾಡಿ ಇದೇನಿದೆ ತೊಗರಿ ಬೇಳೆ ಇಡೀ ದೇಶದ ಒಂದು ಫುಡ್ಡು. ಇದಕ್ಕೆ ನೀವು ಬೆಂಬಲ ಬೆಲೆ ಕೊಟ್ಟು ಇಲ್ಲಿ ಬೆಳೆಯುವಂಥ ತೊಗರಿ ಬೇಳೆ ಇವತ್ತು ಇಲ್ಲಿ ಬೇಳೆ ಅದು 2 ದಿವಸ ಆದ್ರೆ ಹಳಸಂಗಿಲ್ಲ. ಬೇರೆ ಪ್ರದೇಶದಲ್ಲಿ ನಾವೇನು ಇಂಪೋರ್ಟ್ ಮಾಡ್ತೀವೋ ಆ ತೊಗರಿ ಬೇಳೆ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ಹಳಿಸಿ ಹೋಗ್ತದೆ, ಸ್ಮೆಲ್ ಬರ್ತದೆ, ಫಂಗಸ್ ಬೆಳೀತದೆ. ಸೊ ಇಂಥ ಒಂದು ತೊಗರಿ ಬೆಳೆಗೆ ರೈತರಿಗೆ ಪ್ರೋತ್ಸಾಹ ಕೊಡುವಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ತಾವು ಹೇಳದಂತೆ ವಿರೋಧ ಪಕ್ಷದವರು ನೀವು ತಿಳುವಳಿಕೆ ಪಡಿಬೇಕು. ನೀವು ರೈತರಿಗೆ ಮರಳು ಮಾಡಿ ನೀವು ಭಾಳ ದಿನ ಸರ್ಕಾರದಲ್ಲಿ ಇರೋಕ್ಕಾಗಂಗಿಲ್ಲ. ನೀವು ಕೊಟ್ಟ ಮಾತುಗಳು ಬರೀ ಗ್ಯಾರಂಟಿ ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಕೂಡ ಮಾತಾಡಿದ್ರಿ. ತೊಗರಿ ಬೆಳೆ ಬಗ್ಗೆ, ಬೆಳೆಗಾರರ ಬಗ್ಗೆ ಕೂಡ ಅದನ್ನು ಕೂಡ ನೆನಪಿಟ್ಕೊಂಡು ನೀವು ಈಗ ಸರ್ಕಾರದಲ್ಲಿ ಇದ್ದೀರಿ, ನೀವು ಕಣ್ಣು ತೆರೆದು ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾನು ಅವರಿಗೂ ಕೂಡ ಒತ್ತಾಯ ಮಾಡ್ತೀನಿ. ತಮ್ಮ ಹೆಸರು? ಚಂದ್ರಶೇಖರ್ ಹಿರೇಮಠ್. ಥ್ಯಾಂಕ್ ಯು.